ಸೂರ್ಯವಂಶದ ನೂತನ ರಾಜ ದಂಪತಿಗಳೇ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಹಾಗೂ ಸಾಧನೆಯ ಹಾದಿಯು ನಿಮ್ಮ ಜೀವನದ ಆದರ್ಶಗಳಿಂದ ಸಕಲ ಸಜ್ಜನರಿಗೂ ಸಿಗುವಂತಾಗಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಮಂಗಳವಾರ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ, ಶುಭವಾಗಲಿ. ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿರುವ ಮದುಮಕ್ಕಳಿಗೆ ನಿಮ್ಮೆಲ್ಲರ ಸದ್ಗುಣಗಳಿಂದ ನಮ್ಮನ್ನು ಸಂತೋಷಪಡಿಸಿರಿ. ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುವುದರೊಂದಿಗೆ ನಮ್ಮ ಕುಲದ ಕೀರ್ತಿಯನ್ನು ಆಚಂದ್ರಾರ್ಕವಾಗುವಂತೆ ಮಾಡಿದೆ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ, ಶುಭವಾಗಲಿ. ಸಕಲ ಸದ್ಗುಣಗಳಿಂದ, ರೂಪ, ಯೌವನ, ಸಂಪತ್ತುಗಳಿಂದ ಸತಿಪತಿಯರಾಗಿರುವ ನಿಮ್ಮನ್ನು ನೋಡುವುದೇ ಮಹದಾನಂದ. ನಿಮ್ಮ ಮುಂದಿನ ಜೀವನದ ಕ್ಷಣಗಳು ಹೀಗೆ ಸುಖಮಯವಾಗಿರಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಸುಖವೇ ಇರಲಿ, ದುಃಖವೇ ಇರಲಿ, ಅವೆಲ್ಲವೂ ನಿಮ್ಮ ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಲೋಕದಲ್ಲಿ ದುರ್ಲಭವಾದ ಸುಖ, ಸಂಪತ್ತು, ಭಾಗ್ಯ ಇದೆಲ್ಲವೂ ನಿಮ್ಮದಾಗಿದೆ. ಹಾಗೆ ವೃದ್ಧಿಸುತ್ತಾ ಹೋಗಿ. ರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನ, ನಿಮಗಾಗಿ 4 ಸುಸಜ್ಜಿತವಾದ ಅಂತಃಪುರಗಳು ಇಲ್ಲಿಯೇ ಸಜ್ಜಾಗಿವೆ. ಇಲ್ಲಿಂದಲೇ ನಿಮ್ಮ ದಾಂಪತ್ಯ ಜೀವನ ಆನಂದವಾಗಿ ಸಾಗಿ ನಮ್ಮ ರಘುವಂಶ ವಿಶ್ವವಿಖ್ಯಾತವಾಗಲಿ, ವಿಸ್ತರಿಸಿ. ವಿಭೀಷಣ, ನನ್ನನ್ನು ಕೆಣಕುವವರು, ವಿರೋಧಿಸುವವರು ಯಾರೇ ಆಗಲಿ, ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಸರ್ವನಾಶ ಮಾಡಿ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತೇನೆ. ಅಗ್ರಜ, ಸಾವಧಾನದಿಂದ ನನ್ನ ಮಾತು ಕೇಳು. ನಾನು ನಿನಗೆ ಮೊದಲು ಹೇಳಿದ್ದೆ, ನಿನಗೂ ಯಕ್ಷರಿಗೂ ಸಮರ ಸರಸಾಟ ಬಿದ್ದದ್ದೇ. ಆದ್ದರಿಂದ ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸುವುದು ಬೇಡವೆಂದು. ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ. ವಿಭೀಷಣ, ನನ್ನ ಪ್ರೀತಿಯ ಸಹೋದರಿಯು ಬಂದು ನಾನು ಯಕ್ಷನನ್ನು ವರಿಸುತ್ತೇನೆ ಎಂದಾಗ ಬೇಡವೆನ್ನುವುದು ವಿವೇಕವಲ್ಲ. ಆಯಿತು, ನೀನು ಹೇಳುವುದನ್ನೇ ಸರಿ ಎನ್ನುತ್ತೇನೆ. ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸಿದ್ದೂ ಆಯಿತು. ಆ ಕಾರಣಕ್ಕಾಗಿ ಅವರೊಡನೆ ಯುದ್ಧ ಮಾಡದಿರುವುದು ವಿವೇಕವಲ್ಲವೇ? ಆ ವಿವೇಕವನ್ನು ನೀನೇಕೆ ಈಗ ಪ್ರದರ್ಶಿಸಬಾರದು? ವಿಭೀಷಣ, ನೀನು ಕೆಲವೊಂದು ಬಾರಿ ಕತ್ತಿಗೆ ಹಗ್ಗ ಹಾಕುತ್ತೀಯೇ, ಬಿಡಿಸಿಕೊಂಡರೆ ಕಾಲಿಗೆ ಹಗ್ಗ ಹಾಕುತ್ತೀಯೇ. ನನ್ನ ಸಹೋದರಿಯು ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದರೂ
ನಾನು ಹೇಳಿ ಅಂತ ಸಹಿಸಿಕೊಂಡು ಸುಮ್ಮನಿರುವನೆಂದು ಭಾವಿಸಿ ಅವರು ಮನ ಬಂದಂತೆ ವರ್ತಿಸಿದರೆ ಅದನ್ನು ಸಹಿಸಿಕೊಳ್ಳುವುದು ಅವಿವೇಕವಲ್ಲವೇ? ನನ್ನ ಸೋದರಿಯ ವಿವಾಹದ ವಿಚಾರವೇ ಬೇರೆ, ರಾವಣನ ಯುದ್ಧಾಕಾಂಕ್ಷೆಗಳೇ ಬೇರೆ. ನಾನು ನಿನ್ನ ಯಾವ ಮಾತುಗಳನ್ನು ಕೇಳದೆ ಆ ಯಕ್ಷರು ನನ್ನ ವಿರುದ್ಧ ಧ್ವನಿ ಎತ್ತದಂತೆ ಮಾಡಿ ಬರುತ್ತೇನೆ. ಜೈ ಪರಮೇಶ್ವರ. ಸೀತಾ, ಬಾ ಕುಳಿತು. ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ಇಷ್ಟು ದಿನ ನನ್ನ ಪುತ್ರ ರಾಮಚಂದ್ರ ನನ್ನ ಬಳಿ ಬಂದು ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದವನ್ನು ಕೋರುತ್ತಿದ್ದಾಗ ಉಂಟಾಗುತ್ತಿದ್ದ ಆನಂದ, ಅದೇ ವರ್ತನೆಯನ್ನು ನಿನ್ನಲ್ಲಿ ಕಂಡು ಆ ಆನಂದವು ಇಮ್ಮಡಿಯಾಯ್ತಮ್ಮ. ಅತ್ತೆಯವರೇ, ಇಷ್ಟು ಕಾಲ ಮಿಥಿಲೆಯಲ್ಲಿ ನಿತ್ಯ ಮಾತೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಾಗ ಸಿಗುತ್ತಿದ್ದ ಆನಂದ ಹಾಗೂ ಸಂತೋಷ ಈಗ ತಮ್ಮಿಂದ ನನಗಾಗಿದೆ. ಈ ಅನುಗ್ರಹ ನನ್ನ ಪಾಲಿಗೆ ಎಂದೆಂದೂ ತಪ್ಪದಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಸೀತೆ, ನಿನ್ನ ನಯ, ವಿನಯ, ಈ ಎಲ್ಲ ಸದ್ಗುಣಗಳನ್ನು ನೋಡಿದಾಗ ಸೊಸೆಯಿಂದ ಅತ್ತೆ ನಿರೀಕ್ಷಿಸುವಂತಹ ಎಲ್ಲ ಗುಣಗಳು ನಿನ್ನಲ್ಲಿ ಇದೆಯಮ್ಮ. ಪತಿಯ ಗೃಹದಲ್ಲಿ ಎಲ್ಲರ ಪ್ರೀತಿಯನ್ನು, ಮೆಚ್ಚುಗೆಯನ್ನು ಪಡೆಯುತ್ತಿರುವೆ. ಅದಕ್ಕಾಗಿ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ಅತ್ತೆಯವರೇ, ತಮ್ಮ ಈ ನಂಬಿಕೆಗೆ ಎಂದೂ ಚ್ಯುತಿ ಬರದಂತೆ ತಮಗೆ ಇಷ್ಟವಾಗುವ ಹಾಗೆ ನಡೆದುಕೊಳ್ಳುತ್ತೇನೆ. ಸೀತೆ, ನಿನ್ನಿಂದ ನಮಗಾಗುತ್ತಿರುವ ಆನಂದ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತವರನ್ನು ಬಿಟ್ಟು, ತಂದೆ ತಾಯಿ ಒಡನಾಟವನ್ನು ಬಿಟ್ಟು, ಹೊಸ ದೇಶ, ಹೊಸ ಪರಿಸರ, ಹೊಸ ಜನಗಳ ನಡುವೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿರುವೆ. ನಮ್ಮಿಂದಲೂ ನಿನಗೆ ಪ್ರೀತಿ, ಅಭಿಮಾನ ಇವೆಲ್ಲವೂ ಸಿಗಬೇಕು ತಾಯಿ. ಮಿಥಿಲೆಯಲ್ಲಿ ಇದ್ದಂಥ ಮಾತೆ ಇಲ್ಲಿ ಇಲ್ಲವಲ್ಲ ಎಂಬ ಕೊರಗು ನಿನಗೆ ಬರಲೇಬಾರದು. ಹಾಗೇನಿಲ್ಲ ಅತ್ತೆಯವರೇ, ಮಿಥಿಲೆಯಲ್ಲಿ ದೊರೆತ ಮಾತೃಪ್ರೇಮವೇ ತಮ್ಮಿಂದಲೂ ನನಗೆ ದೊರಕುತ್ತಿದೆ. ತವರಿನ ಅಗಲಿಕೆಯ ನೋವು ಬಾಧಿಸದಂತೆ ತಮ್ಮ ಈ ಪ್ರೀತಿ, ಈ ಮಮತೆ ನನಗೆ ತವರಿನ ಆನಂದವನ್ನು ನೀಡಿದೆ. ಈ ಆನಂದವು ಸದಾಕಾಲ ಹೀಗೇ ಇರಲಿ ತಾಯಿ. ಈ ಅಯೋಧ್ಯೆಯಲ್ಲಿ ನೀನು ಮಿಥಿಲೆಯನ್ನು ಕಾಣುವಂತಾಗಲಿ, ಈ ಅತ್ತೆಯಲ್ಲಿ ನಿನ್ನ ಮಾತೆಯನ್ನು ಕಾಣುವಂತಾಗಲಿ, ನಿನ್ನ ಪತಿ ರಾಮಚಂದ್ರನಲ್ಲಿ ಆ ದೇವರನ್ನೇ ಕಾಣುವಂತಾಗಲಿ. ಅಪ್ಪಾಜಿ, ಕೀರ್ತಿಶಾಲಿಯಾಗು ಕುಮಾರ. ಹೇಳು, ಬಾ ಕುಳಿತು. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರೊಡನೆ ನಿನ್ನನ್ನು ಕಳುಹಿಸುವಾಗ ಇದ್ದಂತಹ ಆತಂಕ ನಂತರ ನಡೆದ ಘಟನೆಗಳಿಂದ ದೂರವಾಗಿ ನನಗೆ ಮಹದಾನಂದವನ್ನುಂಟು ಮಾಡಿದೆ. ಆದರೂ ಮಹರ್ಷಿಗಳೊಡನೆ ನಿನ್ನನ್ನು ಕಳುಹಿಸಲು ಒಪ್ಪದೆ ನಿನ್ನ ಕೀರ್ತಿಗೆ ನಾನೇ ಭಂಗ ಉಂಟು ಮಾಡಿದನೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ತಾಟಕಿ, ಸುಬಾಹುವಿನಂತಹ ದುಷ್ಟರ ಸಂಹಾರದ ಕೀರ್ತಿ, ಅಹಲ್ಯೆಯ ಶಾಪ ವಿಮೋಚನೆಯ ಮಹಿಮೆ, ಶಿವಧನುಸ್ಸನ್ನು ಎತ್ತಿದ ನಿನ್ನ ಕೀರ್ತಿಗೆ ನಾನೇ ತಡೆಯೊಡ್ಡಿದನೇನೋ ಎಂಬ ಭಾವನೆ ನನ್ನಲ್ಲಿ ಉಂಟಾಗಿದೆ. ತಂದೆ, ಈ ಎಲ್ಲ ಕಾರ್ಯಗಳಲ್ಲಿಯೂ ನಿಮ್ಮ ಪ್ರೇಮ, ಆಶೀರ್ವಾದವೇ ನನ್ನ ಶ್ರೀರಕ್ಷೆ. ರಾಮಚಂದ್ರ, ನನ್ನ ಆಶೀರ್ವಾದ ಸೈನಿಕನ ಕವಚವಿದ್ದಂತೆ. ಆದರೂ ನಿನ್ನ ಶಕ್ತಿಯೆಲ್ಲವೂ ಅಡಗಿರುವುದು ನಿನ್ನ ಶಸ್ತ್ರ ಅಸ್ತ್ರಗಳಿಂದ. ನಿನ್ನ ಧನುಸ್ಸಿನಿಂದ ಬಿಟ್ಟಂತಹ ಬಾಣವು ಹೇಗೆ ಏಕಾಂಗಿಯಾಗಿ ತನ್ನ ಗುರಿಯನ್ನು ತಲುಪುತ್ತದೆಯೋ ಹಾಗೆಯೇ ಅಯೋಧ್ಯೆಯಿಂದ ನೀನು ಹೊರಟು ನಿನ್ನ ಕರ್ತವ್ಯದಲ್ಲಿ ನೀನು ಜಯಶಾಲಿಯಾಗಿ. ರಾಮಚಂದ್ರ,
ವಿನಯವಂತನಾದ ನಿನಗೆ ನಾನು ಹೇಳಬೇಕಾದ್ದೇನೂ ಇಲ್ಲ. ಆದರೂ ಸಂಪ್ರದಾಯಕ್ಕೋಸ್ಕರ ಕೆಲವು ಮಾತುಗಳನ್ನು ಹೇಳಲೇಬೇಕು. ತಂದೆ, ಜಲವು ಎಲ್ಲರಿಗೂ ಪ್ರಾಪ್ತವಾಗುತ್ತದೆ. ಆದರೆ ಅದು ಶಂಖದಿಂದ ಬಂದರೆ ಅದಕ್ಕೆ ತೀರ್ಥದ ಮಹತ್ವ. ನಿಮ್ಮ ಮಾತುಗಳಿಗೆ ಆ ಮಹತ್ವವಿದೆ. ವಿನಯವಂತನಾದ ನಿನ್ನ ತರ್ಕಕ್ಕೆ ಸರಿಕಟ್ಟುವವರು ಯಾರೂ ಇಲ್ಲ. ನಿನ್ನ ಮಾತುಗಳು ದುಷ್ಟರಿಗೆ ಕಷ್ಟವಾದಂತೆ ಶಿಷ್ಟರಿಗೆ ಇಷ್ಟವಾಗುತ್ತದೆ. ನಿನ್ನನ್ನು ಇಲ್ಲಿಗೆ ಬರ ಹೇಳಿದ ಕಾರಣಕ್ಕೆ ನಿನಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ರಾಮಚಂದ್ರ, ನೀನೀಗ ವಿವಾಹಿತ. ನಿನ್ನ ಜವಾಬ್ದಾರಿಗಳು ಹೆಚ್ಚಾಗಿವೆ. ನಿನ್ನ ಪರಿವಾರದೊಡನೆ ನಿನ್ನ ಸತಿಯ ಹಿತವನ್ನು ಕಾಪಾಡಬೇಕಾದ್ದು ನಿನ್ನ ಜವಾಬ್ದಾರಿ. ಇದನ್ನರಿತು ನಡೆಯಬೇಕು. ನವವಧುವಿನ ಮೇಲಿನ ಪ್ರೇಮ ಅನೇಕ ಹೂವುಗಳು ಸೇರಿ ಕೊರಳಿಗೆ ಮಾಲೆಯಾದಂತೆ ಭಾಸವಾಗಬೇಕು. ತಂದೆ, ನಿಮ್ಮ ಮಾತುಗಳ ಅವಶ್ಯಕತೆ, ತೀಕ್ಷ್ಣತೆ ನನಗೆ ಅರಿವಾಗಿದೆ. ಒಬ್ಬರ ಮೇಲಿನ ಪ್ರೇಮವು ಬೇರೆಯೊಬ್ಬರಿಗೆ ಬಾಧಕವಾಗದಂತೆ ನಾನು ಬದುಕುತ್ತೇನೆ. ಎಲ್ಲರ ಹಿತವನ್ನು ಗಮನಿಸಿ ಧರ್ಮವನ್ನು ಪರಿಪಾಲಿಸುತ್ತೇನೆ. ಧರ್ಮವನ್ನು ತಿಳಿದವರಿಗೆ ಜ್ಞಾನದ ಪಾಠ ಹೇಳಬೇಕಾಗಿಲ್ಲ. ನಿನ್ನಿಂದ ನಾನು ಇದೇ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ. ಮಂಗಳವಾಗಲಿ. ನೀನು ಹೇಳುವುದನ್ನೇ ಸರಿ ಎನ್ನುತ್ತೇನೆ. ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸಿದ್ದೂ ಆಯಿತು. ಆ ಕಾರಣಕ್ಕಾಗಿ ಅವರೊಡನೆ ಯುದ್ಧ ಮಾಡದಿರುವುದು ವಿವೇಕವಲ್ಲವೇ? ಆ ವಿವೇಕವನ್ನು ನೀನೇಕೆ ಈಗ ಪ್ರದರ್ಶಿಸಬಾರದು? ವಿಭೀಷಣ, ನೀನು ಕೆಲವೊಂದು ಬಾರಿ ಕತ್ತಿಗೆ ಹಗ್ಗ ಹಾಕುತ್ತೀಯೇ, ಹಿಡಿಸಿಕೊಂಡರೆ ಕಾಲಿಗೆ ಹಗ್ಗ ಹಾಕುತ್ತೀಯೇ. ನನ್ನ ಸಹೋದರಿಯು ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದರೂ ನಾನು ಹೇಳಿ ಅಂತ ಸಹಿಸಿಕೊಂಡು ಸುಮ್ಮನಿರುವನೆಂದು ಭಾವಿಸಿ ಅವರು ಮನ ಬಂದಂತೆ ವರ್ತಿಸಿದರೆ ಅದನ್ನು ಸಹಿಸಿಕೊಳ್ಳುವುದು ಅವಿವೇಕವಲ್ಲವೇ? ನನ್ನ ಸೋದರಿಯ ವಿವಾಹದ ವಿಚಾರವೇ ಬೇರೆ, ರಾವಣನ ಯುದ್ಧಾಕಾಂಕ್ಷೆಗಳೇ ಬೇರೆ. ನಾನು ನಿನ್ನ ಯಾವ ಮಾತುಗಳನ್ನು ಕೇಳದೆ ಆ ಯಕ್ಷರು ನನ್ನ ವಿರುದ್ಧ ಧ್ವನಿ ಎತ್ತದಂತೆ ಮಾಡಿ ಬರುತ್ತೇನೆ. ಜೈ ಪರಮೇಶ್ವರ. ವಿಜಯೋತ್ಸಾಹ ಬಯಸಿ ಸಾಗುವವನಿಗೆ ವಿಪತ್ತಿನ ನುಡಿಗಳನ್ನಾಡಿ ಕಾಡುವುದೇ ವಿಭೀಷಣನ ವಿಪರೀತ ನಡವಳಿಕೆ. ಎನ್ನ ಸೋದರಿ ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಯಕ್ಷರೆಲ್ಲರೂ ನನ್ನ ಮಿತ್ರರಾಗುವರು. ಶತ್ರುವಂತೆ ವರ್ತಿಸುತ್ತಿರುವ ಆ ಯಕ್ಷರನ್ನು ಸದೆ ಬಡಿಯದ ಹೇಳಿ ನಾನಾಗಬೇಕೆ? ಸಂಬಂಧವೇ ಬೇರೆ, ಸ್ವಾಭಿಮಾನವೇ ಬೇರೆ ಎಲ್ಲವೇ? ಇಷ್ಟನ್ನು ಅರಿಯದ ಆ ವಿಭೀಷಣ ನನ್ನನ್ನು ಯಕ್ಷರೊಡನೆ ಯುದ್ಧ ಮಾಡಬಾರದೆಂದು ಏಕೆ ಹೇಳಿದ? ಅವನು ಹೇಳಿದಂತೆ ಈ ಯುದ್ಧದಿಂದ ಅನರ್ಥವಾಗುವುದೇ? ಛೇ, ಎಂದಿಗೂ ಸಾಧ್ಯವಿಲ್ಲ. ಈ ರಾವಣನ ಯುದ್ಧದಿಂದ ಅನರ್ಥವಾಗುವುದು ಶತ್ರುಗಳಿಗೆ, ವಿಜಯದ ಸಂತೋಷ ಈ ರಾವಣನಿಗೆ. ಮಹಾರಾಣಿ, ಆ ರಾಜ್ಯದಿಂದ ತಂದಂತ ಚಂದನ. ಪ್ರಣಾಮಗಳು ಅತ್ತೆಯವರೇ. ಮಂಗಳವಾಗಲಿ. ಮಾಂಡವಿ, ನಾನು ನಿನ್ನನ್ನು ಇಲ್ಲಿಗೆ ಬರ ಹೇಳಿದ್ದಕ್ಕೆ ನಿನ್ನ ಯಾವ ಕಾರ್ಯಕ್ಕೂ ಭಂಗವಾಗಲಿಲ್ಲವೇ? ಇಲ್ಲ ಅತ್ತೆಯವರೇ, ನಾನು ಯಾವ ಕಾರ್ಯದಲ್ಲೂ ತೊಡಗಿರಲಿಲ್ಲ. ಸುಮ್ಮನೆ ವಿರಮಿಸುತ್ತಿದ್ದೆ. ಒಳ್ಳೆಯದೇ ಆಯಿತು. ಈಗ ನಮ್ಮ ಮಂಥರೆ ನಿನಗೆ ಸೌಂದರ್ಯವರ್ಧಕ ಸಲಹೆಗಳನ್ನು ಹೇಳಬಹುದು ಅಲ್ಲವೇ ಮಂಥರೆ? ಹೌದು ಮಹಾರಾಣಿ, ನಿಮ್ಮಂತೆಯೇ ನಿಮ್ಮ ಸೊಸೆಯೂ ಕೂಡ ಸೌಂದರ್ಯದಿಂದ, ಮೈ ಕಾಂತಿಯಿಂದ ಉಳಿದವರಿಗಿಂತ ಹೆಚ್ಚು ಕಂಗೊಳಿಸಬೇಕೆಂಬುದೇ ನನ್ನ ಮಹದಾಸೆ. ಮಾಂಡವಿ, ಮಹಿಳೆಯರು ಮಕ್ಕಳಾದ ಮೇಲೆ ತಮ್ಮ ಮೊದಲಿನ ದೇಹ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದು ನಿನಗೆ ಅರಿವಿದೆಯೇ? ಅತ್ತೆಯವರೇ, ವಯೋಮಾನಕ್ಕೆ ತಕ್ಕಂತೆ ಷೋಡಶಿಯು ಮಹಿಳೆಯಾಗಿ, ಮಹಿಳೆಯು ವೃದ್ಧಳಾಗಿ ಪ್ರಕೃತಿ ಧರ್ಮಕ್ಕನುಸಾರವಾಗಿ ಬದಲಾಗುತ್ತಾಳೆ ಎಂಬುದೇ ನನ್ನ ತಿಳುವಳಿಕೆ. ನಿಜ, ಇದು ಎಲ್ಲರಿಗೂ ತಿಳಿದಿರುವ ಸಾಮಾನ್ಯ ವಿಷಯ. ಆದರೆ ವಯಸ್ಸನ್ನು, ಪ್ರಕೃತಿ ಧರ್ಮವನ್ನು ಮೀರಿ
ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವ ವಿದ್ಯೆ ನಮ್ಮ ಮಂಥರೆಯಂತಹ ಬುದ್ಧಿವಂತರಿಗೆ ಮಾತ್ರ ತಿಳಿದಿದೆ. ಅನೇಕ ಸಸ್ಯ ಔಷಧಿಗಳಿಂದ ನಮ್ಮ ಮೈಕಾಂತಿಯನ್ನು, ಸೌಂದರ್ಯವನ್ನು ವಯಸ್ಸಾದರೂ ಕಾಪಾಡಿಕೊಳ್ಳಲು ಸಾಧ್ಯವಿದೆ. ಹೌದು ಮಾಂಡವಿ, ಈಗ ನೀನು ನಿನ್ನ ಕಣ್ಣಾರೆ ಕಾಣುತ್ತಿರುವೆ. ಈ ಅರಮನೆಯಲ್ಲಿ ಮಹಾರಾಜರಿಗೆ 3 ರಾಣಿಯರಿದ್ದಾರೆ. ಈ 3ರಲ್ಲಿ ಯಾರು ಹೆಚ್ಚು ಕಾಲ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಾರೆಂದು ಹೇಳು ನೋಡೋಣ. ಅದು ಈ ನಮ್ಮ ಅತ್ತೆಯವರೇ ಉಳಿದಿಬ್ಬರಿಗಿಂತ ಕಿರಿಯರಾಗಿ ಕಾಣುತ್ತಾರೆ. ನಾನು ಅವರಿಬ್ಬರಿಗಿಂತ ಕಿರಿಯವಳು ನಿಜ. ಆದರೆ ನಮ್ಮ ಈ ಅರಮನೆಯಲ್ಲಿ ನನಗಿಂತ ಕಿರಿಯರು ಅದೆಷ್ಟೋ ಜನರಿದ್ದಾರೆ. ಅವರಿಗಿಂತ ಹೆಚ್ಚು ರೂಪವತಿಯಾಗಿ ನಾನೇ ಕಾಣುತ್ತೇನೆ ಎಂದು ನಿನಗೆ ಅನಿಸಿಲ್ಲವೇ? ಹೌದು, ಅನಿಸುತ್ತದೆ ಅತ್ತೆ. ಅದಕ್ಕೆ ಕಾರಣ ಮಂಥರೆ. ನಾನು ಕೇಕೆಯಿ ದೇಶದಲ್ಲಿರುವಾಗ ನನ್ನನ್ನು ಚಿಕ್ಕಂದಿನಿಂದ ಇವಳೇ ಪೋಷಿಸಿದಳು. ನಾನು ರಾಣಿಯಾಗಿ ಇಲ್ಲಿಗೆ ಬರುವಾಗ ನನ್ನ ಹಿತವನ್ನು ಕಾಪಾಡಲು, ನನ್ನ ಸೌಂದರ್ಯವನ್ನು ಕಾಪಾಡಲು ನನ್ನೊಂದಿಗೆ ಇಲ್ಲಿಗೂ ಬಂದಳು. ಇವಳ ಮೇಲೆ ನನಗೆ ಸೇವಕಿ ಎನ್ನುವ ಭಾವನೆಗಿಂತ ನನ್ನ ತಾಯಿಗೆ ಸಮನಾದ ವಿಶ್ವಾಸ ಇವಳ ಮೇಲಿದೆ. ಸೋತಿತು ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ